ಕೆಆರ್ಎಸ್ ಜಲಾಶಯದಿಂದ ನೀರು ಬಿಡ್ತಾವ್ರೆ ಅನ್ನೋ ಸುದ್ದಿ ಇದೆ. ಈ ಸುದ್ದಿ ಏನಾದ್ರೂ ಸತ್ಯನೇ ಆದ್ರೆ ಈ ಒಂದು ರೈತರ ವ್ಯವಸ್ಥೆಗೆ ದೊಡ್ಡ ಆಘಾತವಾದಂತ ವಿಚಾರ. ಮುಂಗಾರು ಮಳೆ ಕೈ ಕೊಟ್ಟಿದ್ರು, ಇರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ಕೂಡ ಇವರು ತಮಿಳುನಾಡಿಗೆ ಹರಿಸೋದಾದ್ರೆ ನಮ್ಮ ರೈತರನ್ನ ಉಳಿವಿಗೆ ಇವರು ಬದ್ಧತೆ ಇದೆಯಾ ಇವರಿಗೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಆ ವಿಚಾರವಾಗಿ ನಾವು ಮಂತ್ರಿಗಳು ಬರೋದ್ರಿಂದ ನಾವೆಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಇದ್ದು ವಿಚಾರಗಳನ್ನ ಚರ್ಚೆ ಮಾಡಿ ನಮ್ಮ ಸಮಸ್ಯೆಗಳು ಏನವೆ, ನೀರಿನ ವಿಚಾರ ಏನದೆ, ಮರದ ವಿಚಾರ ಏನದೆ ಮತ್ತು ಮೆನ್ಯೂರ್ ರಸಗೊಬ್ಬರ ವಿಚಾರ ಏನದೆ, ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಒಂದು ವೇಳೆ ಏನಾದ್ರೂ ಅವರು ಕನ್ನಂಬಾಡಿ ಕಟ್ಟೆಯಿಂದ ನೀರು ಕೊಡದೇ ಆದ್ರೆ ನಾವು ಇಲ್ಲೇ ಪ್ರತಿಭಟನಾ ಈ ಒಂದು ಹೋರಾಟನ ಗಂಭೀರವಾಗಿ ತಕೊಂಡು ನಮ್ಮನ್ನ ಜೈಲ್ ಬರೋದ್ರೂ ಪರವಾಗಿಲ್ಲ, ನಮ್ಮನ್ನ ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ, ನಾವು ಅದನ್ನ ಪ್ರೊಟೆಸ್ಟ್ ಮಾಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಸಭೆಯಲ್ಲಿ ವರ್ತಿಸ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಎಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ರೈತ ಬಾಂಧವರೇ, ನಂದೊಂದು ಮನವಿ. ನಾವು 50-60 ವರ್ಷದಿಂದ ವಸಂತ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ರೈತ ವಿರೋಧಿ ಮತ್ತೆ ರಾಜ್ಯ ಸರ್ಕಾರಕ್ಕೆ, ವಿರೋಧಿ ಪ್ರಾಧಿಕಾರಕ್ಕೆ, ರೈತ ವಿರೋಧಿ ನೀರು ನಿರ್ವಹಣಾ ಮಂಡಳಿಗೆ, ರೈತ ವಿರೋಧಿ ನೀರು ನಿರ್ವಹಣಾ ಮಂಡಳಿಗೆ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ನೀರು ಬಿಡಲು ಆದೇಶ ಮಾಡಿರುವ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಬೇಕೇ ಬೇಕು, ಬೇಕೇ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ? ಹೋರಾಟಕ್ಕೆ ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ, ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ, ನೀರು ಬರುತ್ತಿರುವ ನೀರಾವರಿ ಇಲಾಖೆಗೆ ಅಯ್ಯಯ್ಯೋ, ರೈತರಿಗೆ, ಸರ್ಕಾರಕ್ಕೆ, ನೀರಾವರಿ ಇಲಾಖೆಗೆ, ರೈತರಿಗೆ ಮೋಸ ಮಾಡುತ್ತಿರುವ ನೀರಾವರಿ ಇಲಾಖೆಗೆ, ರೈತ ಹೋರಾಟಕ್ಕೆ, ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ, ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ ಬೇಕು, ಬೇಕೇ ಬೇಕು. ನೀರು ಬಿಡಲು ಆದೇಶ ಮಾಡಿರುವ ನೀರು ನಿರ್ವಹಣೆ ಮಂಡಳಿ ಪ್ರಾಧಿಕಾರಕ್ಕೆ, ರೈತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ, ರೈತ ವಿರೋಧಿ ಜಿಲ್ಲಾ ಆಡಳಿತಕ್ಕೆ ನಾವು ಬೇರೆಯವ್ರ ಮಾತುಕೊಂಡು ಆಕ್ರೋಶಕ್ಕೆ ಒಳಗಾಗಬಾರ್ದು. ರೈತ ನೀರು ಕಾವೇರಿ ನಿರ್ವಹಣಾ ಸಮಿತಿಯ ಆದೇಶಕ್ಕೆ, ಕಾವೇರಿ ನೀರು ನಿಯಂತ್ರಣ ಮುಂದೆ ಬೆಳೆ ಬೆಳಕ್ಕೆ ಏನು ಅವಕಾಶ ಇಲ್ಲ ನಮ್ಗೆ. ಬೆಳೆ ಬೆಳಕ್ಕೆ ಕೇಳಬೇಕು ಸುಮಾರು ನೀರಿನ ವ್ಯವಸ್ಥೆ ಸಂಘದ ಮತ್ತು ಇತರೆ ರೈತ ಬಂಧುಗಳ ಏನು ಹಲವಾರು ಸಮಸ್ಯೆಯನ್ನು ಇವತ್ತು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರ್ತೀವಿ. ಪ್ರತಿಭಟನೆ ಇವತ್ತು ಫಸ್ಟು ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಮತ್ತು 1 ರಿಂದ 50,000 ಪರಿಹಾರ ಕೊಡಬೇಕು ಅಂತ ಹೇಳಿದರೆ, ನಾಲೆಗೆ ನಿರಂತರವಾಗಿ ಬಿಡಬೇಕು ಅಂತ ಹೇಳಿದರೆ, ಮೇಕೆದಾಟು
ಗೌರ್ಮೆಂಟ್ ಆಫ್ ಇಂಡಿಯಾದು ಇರುತ್ತೆ. ರಸಗೊಬ್ಬರ ರೇಟನ್ನು ಫಿಕ್ಸ್ ಮಾಡೋದು ನಾವಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ ರೈತರಿಗೆ, ಅದೇನು ಅಷ್ಟಾಗಿ ಹೇಳ್ಬೇಕಾಗಿಲ್ಲ. ಸಮಾಧಾನ ಆಗಿರೋ ಮಾತಾಡೋದು. ಈ ಎಲ್ಲ ಬೇಡಿಕೆಗಳನ್ನ ನಾವು ಜೊತೆಲಿ ಇರ್ತೀವಿ. ನಾವು ರೈತರನ್ನ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಭಿನಂದಿಸಬೇಕಾಗಿತ್ತು ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರು ನಾವು ಕೊಟ್ಟಿದ್ದೀವಿ 3,500 ಕೋಟಿ. ಕಳೆದ ಬಾರಿ ಅತಿವೃಷ್ಟಿ ಬ್ಯಾಂಕಿ ಕೊಟ್ಟಿದ್ದೀವಿ, ಬಡ್ಡಿಯಲ್ಲಿರೋ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೀವಿ. ಎಷ್ಟು ರೈತರಿಗೆ ನಾವು ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ನಾವು ಮಾಡ್ತಾನೆ ಇದ್ದೀವಿ. ಕೃಷಿನಲ್ಲೂ ಯಾವುದೂ ಸಹ ನಾವು ಈಗ 10,000 ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂತ ಇನ್ನೊಂದು ದಿವಸ ನಾನು ಸಪ್ರೇಟ್ ಎಲ್ಲ ಸಂಘಟನೆಯವ್ರನ್ನ ಮಂಡ್ಯದಲ್ಲಿ ಕರೀಲಿಕ್ಕೆ ಹೇಳಿದ್ದೀನಿ. ನಮ್ಮ ಡಿ ಸಿ ಅವರಿಗೆ ವಿಶೇಷವಾಗಿ ಒಂದು ದಿವಸ ಅದನ್ನೇ ಕೂತು ಮಾತಾಡೋಣ. ಎಲ್ಲ ಕರ್ನಾಟಕ ರೈತ ಸಂಘದ ಮತ್ತು ಇತರೆ ಸಂಘಟನೆಯ ರೈತ ಬಂಧುಗಳೇ, ಏನು ಹಲವಾರು ಸಮಸ್ಯೆಯನ್ನು ನೀವು ಇಟ್ಕೊಂಡು ಇವತ್ತು ಪ್ರತಿಭಟನೆ ನಿರಂತರವಾಗಿ ಮಂಡ್ಯದಲ್ಲಿ ನಡೀತಾ ಇತ್ತು. ಪ್ರತಿಭಟನೆ ಇವತ್ತು ಫಸ್ಟು ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಹೇಮಾವತಿ ಅಚ್ಚುಕಟ್ಟೆ ನೀರು ಬಿಡಬೇಕು ಅಂತ ಕೇಳಿದ್ದೀರಾ, ಮತ್ತು 1,50,000 ಪರಿಹಾರ ಕೊಡಬೇಕು ಅಂತ ಕೇಳಿದ್ದೀರಾ, ನಾಲೆಗೆ ನಿರಂತರವಾಗಿ ಬಿಡಬೇಕು ಅಂತ ಹೇಳಿದ್ದೀರಾ, ಮೇಕೆದಾಟು ಅಧಿಕಾರಕ್ಕೆ ಬಂದರೆ ಯೋಜನೆ ಕೈಗೊಳ್ಳುವ ಭರವಸೆ ನೀಡಿದ್ದೀರಾ, KRS ಇಂದ ನೇರವಾಗಿ ಬೆಂಗಳೂರಿಗೆ 6ನೇ ಹಂತ, ರಸಗೊಬ್ಬರ ಬೆಲೆ ಮತ್ತು ಹಲವಾರು ವಿಚಾರ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ಇರುತ್ತೆ. ರಸಗೊಬ್ಬರ ರೇಟನ್ನು ಫಿಕ್ಸ್ ಮಾಡೋದು ನಾವಲ್ಲ, ನಮ್ಮೆಲ್ಲರಿಗೂ ಗೊತ್ತಿದೆ ರೈತರಿಗೆ, ನಾವೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಆಯ್ತಪ್ಪ, ಸಮಾಧಾನ ಆಗಿರೋ ನನ್ನ ಕೈ ಕೊಟ್ಟಮೇಲೆ ಮತ್ತೆ ಮಾತಾಡೋದು. ಈ ಎಲ್ಲ ಬೇಡಿಕೆಗಳನ್ನ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಾವು ರೈತರನ್ನ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ, ಬಹುಶಃ ನೀವು ಸಿದ್ದರಾಮಯ್ಯವ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರನ್ನ, ಕಾಂಗ್ರೆಸ್ನ ಮುಖಂಡರನ್ನ ಅಭಿನಂದಿಸಬೇಕಾಗಿತ್ತು ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ನಾವು ಕೊಟ್ಟಿದ್ದೀವಿ 3,500 ಕೋಟಿನ. ಕಳೆದ ಬಾರಿ ಅತಿವೃಷ್ಟಿ ಬಂದಾಗ NDRF ಎಷ್ಟಿತ್ತು ಅದಕ್ಕೆ ಡಬಲ್ ಕೊಟ್ಟಿದ್ದೀವಿ, 8,000 ಇದ್ದದ್ದು 16,000 ಕೊಟ್ಟಿದ್ದೀವಿ. ಸೊ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೀವಿ. ಎಷ್ಟು ರೈತರಿಗೆ ನಾವು ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ನಾವು ಮಾಡ್ತಾನೇ ಇದ್ದೀವಿ ನಿರಂತರವಾಗಿ. ಕೃಷಿನಲ್ಲೂ ಯಾವುದೂ ಸಹ ನೀವು ಈಗ ಪಂಪ್ ಸೆಟ್ಗಳಿಗೆ 10,000 ಇದನ್ನು ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಕೊಟ್ಟಿರ್ತಕ್ಕಂಥದ್ದು, ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂತ ಇನ್ನೊಂದು ದಿವಸ ನಾನು ಸಪ್ರೇಟ್ ಎಲ್ಲ ಸಂಘಟನೆಯವ್ರನ್ನ ಮಂಡ್ಯದಲ್ಲಿ ಕರೀಲಿಕ್ಕೆ ಹೇಳಿದ್ದೀನಿ. ನಮ್ಮ DC ಅವರಿಗೆ ವಿಶೇಷವಾಗಿ ಒಂದು ದಿವಸ ಅದನ್ನೇ ಕೂತು ಮಾತಾಡೋಣ. ಎಲ್ಲ ವಿಚಾರವನ್ನು ಎಲ್ಲ ಸಂಘಟನೆಯವರು ಕರೀಲಿಕ್ಕೆ ಹೇಳಿದ್ದೀನಿ. 5-6 ಸಂಘಟನೆ ಏನಿದೆ ಎಲ್ಲರನ್ನೂ ಕರೀಲಿಕ್ಕೆ ಹೇಳಿದ್ದೀನಿ. DC ಆಫೀಸಲ್ಲಿ ಕೂತ್ಕೊಂಡು ಒಂದು 3 ಅವರ್ಸು ಚರ್ಚೆ ಮಾಡೋಣ. ಒಂದು ನಿಮಿಷ ಇರಪ್ಪ, ದಯಮಾಡಿ. ಆಮೇಲೆ ನೀರು, ಹೇಮಾವತಿ ನೀರನ್ನು ನಿನ್ನೆ ರಾತ್ರಿಯೇ ಬಿಡಲಿಕ್ಕೆ ಹೇಳಿದ್ದೀನಿ ಕಾಲುವೆಗೆ. ತುಮಕೂರು ಮತ್ತು ಹಾಸನ, ಮಂಡ್ಯ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ಕೆರೆ ತುಂಬೋದಕ್ಕೆ ನೀರನ್ನು ಬಿಡಲಿಕ್ಕೆ ಹೇಳಿದ್ದೀನಿ. ಮೀಟಿಂಗ್ನ ಅವರು ಬುಧವಾರನ ಅಥವಾ ಗುರುವಾರನೋ ICC ಮೀಟಿಂಗ್ ಮಾಡ್ಕೋತಾರೆ. ನಾನು ಸಹ KRS ಅಚ್ಚುಕಟ್ಟಿನಲ್ಲಿ ಮಂಗಳವಾರ ದಿವಸ ಮೀಟಿಂಗ್ ಮಾಡೋಣ ಅಂತಿದ್ದೀನಿ. ಮಂಗಳವಾರ ಅಥವಾ ಬುಧವಾರ, ನಾನು ಇವತ್ತು ದಿನಾಂಕ ಗುರ್ತು ಮಾಡಿ ಬೆಂಗಳೂರಿನಲ್ಲೇ ICC ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ, ಬೆಳೆಗೆ ಅದು ಕಟ್ ನೀರು ಕೊಡಬೇಕಾ, ಅರೆಬೆಳೆ ಕೊಡಬೇಕಾ, ಕುಸ್ಕಿ ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾದದನ್ನು ನಾನು ಇಲ್ಲೇ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತೊಗೊಂಡು ಮಾಡ್ತೀನಿ. ಹೇಮಾವತಿದು ಬಿಡ್ತೀವಿ. ಸೊ ಅದರಿಂದ
ದಯಮಾಡಿ ನೀವೆಲ್ಲರೂ ಸಹ ಒಂದು ಮಾತನ್ನು ಮಂಡ್ಯ ಜಿಲ್ಲೆಯ ನಿಮ್ಮ ರೈತರ ಮಗ ಒಬ್ಬ ಇವತ್ತು ನೀರಾವರಿ ಸಚಿವನಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. 40 ವರ್ಷದಿಂದ ಈ ಹೋರಾಟದಲ್ಲಿ ನಾನು ಸಹ ಭಾಗಿಯಾಗಿ ಅನೇಕ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದ್ದೀನಿ. ಜೊತೆಗೆ ನಾವು ಇಲ್ಲಿ ಏನೇನೆಲ್ಲ ಅಭಿವೃದ್ಧಿಗೋ ಅಥವಾ ಇನ್ನೊಂದಕ್ಕೋ ರೈತರ ಪರವಾದಂಥ ಮಾಡಿದ್ದೀವಿ ಅನ್ನೋದು ನಿಮ್ಮೆಲ್ಲರಿಗೂ ಅರಿವಿದೆ. ನಾನು ಈ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಡೇ ಇವತ್ತು ನೀವು ಕೂತದ್ದೇ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ನೀವು ಏನು ಇವತ್ತದ ಸಂಬಂಧ ಅಲ್ಲ ಅಥವಾ ನಾಳೆ ನಾವು ಓಡೋಗಲ್ಲ. ಸೊ ನಿರಂತರವಾಗಿ ನಾವು ನೀವು ಕೂತ್ಕೊಂಡು ಮಾಡಬೇಕಾಗುತ್ತೆ. ನಾಳೆ ಕೂತ್ಕೊಂಡು ಮಾತಾಡ್ಬೋದಾಯಿತು, ಮೀಟಿಂಗ್ ಕರಿಬೋದಾಯಿತು, ಅಂದರೆ ಕೂತಿದ್ದೀರ ನೀವು ಕೂತ ಮೇಲೆ ನಾವು ಅದನ್ನು ಯಾಕೆ ಅಂತ ಕೇಳೋದೇನು ಸೂಕ್ತ ಅಲ್ಲ. ಸೊ ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮೆಲ್ಲ ಕಷ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ನಿಮ್ಮ ಜೊತೆಲಿ ಇರ್ತೀವಿ. ಯಾವ ಸಮಸ್ಯೆಗೂ ನೀವು ಆತಂಕ ಪಡ್ತಕ್ಕಂಥದ್ದು ಬೇಡ. ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡ್ತೀವಿ. ನಿಮ್ಮ ಜೊತೆಯಲ್ಲಿ 100ಕ್ಕೆ 100ರಷ್ಟು ಸಹ ಇರ್ತೀವಿ. ದಯಮಾಡಿ ಸಮಾಧಾನವಾಗಿ ಕಳಿಸ್ಕೊಡಿ. ಯಾವ ರೀತಿ ಆಗಿದೆ ಕೃಷಿ ಮಂತ್ರಿಗಳು ನೀವು ನಮ್ಮ ತಕ್ಷಣ ನೀಡಬೇಕು. ಕೃಷಿ ಮಂತ್ರಿ ಆಮೇಲೇನು ಗೊಬ್ಬರ ತಗೊಳ್ಳಕ್ಕೆ ಸೊಸೈಟಿಗಳಲ್ಲಿ ಒಂದು ಮೂಟೆ ಗೊಬ್ಬರ ತಗೊಳ್ಳಕ್ಕೆ ಅದಕ್ಕೆ 2,000 ರೂಪಾಯಿ ಗೊಬ್ಬರ ತಗೊಳ್ಳಿ ಲಿಂಕ್ ಮಾಡಿದ್ದಾರೆ. ಆ ಲಿಂಕ್ ನಾವಂತೂ ಯಾವತ್ತೇ ಕಾರಣಕ್ಕೂ ಬಿಡೋದಿಲ್ಲ. ಲಿಂಕು ನಾನು ಹಿಂದೆನೇ ಹೇಳಿದ್ದೀನಿ, ಲಿಂಕ್ ಮಾಡಂಗಿಲ್ಲ. ಯಾವುದೇ ಗೊಬ್ಬರ ತಗೊಳಕ್ಕೆ ಯಾವುದನ್ನೇ ಕಂಪಲ್ಸರಿ ಲಿಂಕ್ ಮಾಡಂಗಿಲ್ಲ ಅಂತ ಹೇಳಿದ್ದೀನಿ. ಅದನ್ನೆಲ್ಲ JD ಅವ್ರಿಗೆ DC ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ರೈಡ್ ಮಾಡ್ಸೋಣ, ಅವ್ರ ಮೇಲೆ ಕ್ರಮ ತಗೋತೀನಿ. 1 ನಿಮಿಷ ಚಂದ್ರ. ಸೊ ಯಾವುದೇ ಲಿಂಕ್ ಮಾಡಂಗಿಲ್ಲ ಗೊಬ್ಬರ ತಗೊಳ್ಳೋದಕ್ಕೆ ಅಂತ ಹೇಳಿದೀವಿ. ನೀರನ್ನ ಬಿಡ್ತಾ ಇದ್ದೀವಿ, ಬಟ್ ಆದರೆ ಯಾವ ಬೆಳೆ ಏನು ಅನ್ನೋದನ್ನ ನಾನು ಮಂಗಳವಾರ ತೀರ್ಮಾನ ಅದನ್ನೆಲ್ಲ ಜಂಗಲೆಲ್ಲ ಕ್ಲೀನ್ ಮಾಡ್ಸೋಣ. ಬರ ಘೋಷಣೆ ಗೈಡ್ಲೈನ್ಸ್ ಇದೆ, ನಿನ್ಗೆ ಅರ್ಥ ಆಗುತ್ತೆ ಯಾಕೆ. ಆಮೇಲೆ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರೋ, ದಯಮಾಡಿ. ಸೆಪ್ಟೆಂಬರ್ 8ವರೆಗೂ ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡಲ್ಲ. ನಾವೀಗಾಗಲೇ ಒಂದು ರಿಪೋರ್ಟನ್ನು ಕಳಿಸಿದ್ದೀವಿ. ಇಡೀ 31 ಜಿಲ್ಲೆನಲ್ಲೂ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಮಂತ್ರಿಗಳನ್ನ ರಿಪೋರ್ಟ್ ಕಳಿಸ್ಕೊಂಡಿದ್ದಾರೆ. ಇವತ್ತು ಆಗಸ್ಟ್ 8ವರೆಗೂ ಮುಂಗಾರಿಗೆ ಟೈಮ್ ಇದೆ, ನಿಮ್ಗೆ ಗೊತ್ತಿದೆ. ಯಾಕೆ ನನಗಿಂತ ನೀವು ಬುದ್ಧಿವಂತರಪ್ಪ. ಇದು ಆಮೇಲೆ ಬರ ಘೋಷಣೆ, 1 ನಿಮಿಷ ಕೇಳೋ ಅಣ್ಣ. ಬರ ಘೋಷಣೆ ನಾವು ಬೇಕಂದಾಗೆಲ್ಲ ಮಾಡಿ ಬರಲ್ಲ, ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲ ರಿಪೋರ್ಟ್ ಮಾಡಿ ನಾವು. ಸೊ ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಒಂದು ರಿಪೋರ್ಟ್ ಹೋಗಿದೆ, ಇನ್ನೊಂದು ರಿಪೋರ್ಟ್ ಕಳಿಸ್ತಾ ಇದ್ದೀವಿ, ಸಬ್ ಕಮಿಟಿ ಮಾಡಿದ್ದೀವಿ, ಎಲ್ಲ ಮಾಡೋಣ. ಏನು ತಲೆ ಕೆಡಿಸ್ಕೊಬೇಡಿ, ಸಮಾಧಾನ ಆಗಿದೆ ದಯಮಾಡಿ ಪ್ಲೀಸ್. ಫ್ಯಾಕ್ಟ್ರಿ ಅದನ್ನು ಒಂದು ಕೋರ್ಟ್ಗಿದೆ, ಗೌರ್ಮೆಂಟ್ ಫ್ಯಾಕ್ಟ್ರಿ ಮಾತ್ರ ಕೊಟ್ಟಿದ್ದೀವಿ, ಕೆಲವರು ಕೊಟ್ಟಿದ್ದೀವಿ. ಅದನ್ನ ಕೊಡಿಸ್ತೀವಿ, ಅದನ್ನ ಕೊಡಿಸಿ ಬಿಡಪ್ಪ, CMD ಆಕ್ಷನ್ ಆಯ್ತು. ದಯವಿಟ್ಟು ಒಂದೇ ಒಂದು ವಿಚಾರ ಏನು ಅಂದ್ರೆ, ಅಲ್ಲ ಕಬ್ಬನ್ ರೇಟು ನಮಗೂ ಬೆಳಗಾಂ ಜಿಲ್ಲೆಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಜಿಲ್ಲೆಗೆ ಸ್ವಾಮಿ ಅವ್ರು ಭೇಟಿ ಮಾಡ್ತಾರೆ. ಬನ್ನಿ